ಯೋಚನೆ ಮಾಡ್ತೀನಿ. ಟಾಸ್ ಇದೆಯಲ್ಲ, ಎಡಕ್ಕೆ. ಈಗ ನಿನಗೆ ಶಾರ್ವರಿನೂ ದೀಪಿಕಾನು ತುಂಬಾ ಹತ್ರ ಆಗಿದಾರಲ್ಲ, ಒಂದ್ 5 ಲಕ್ಷ ರೂಪಾಯಿ ಸಾಲ ಅಂತ ಇಸ್ಕ. ಯಾವ್ದಾದ್ರು ಒಳ್ಳೆ ಜಾಗದಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡೋದು. 1 ವರ್ಷ ಅಷ್ಟೇ ಚೆನ್ನಾಗಿ ದುಡಿಯೋಣ. 5ಕ್ಕೆ 5 ಸೇರ್ಸ್ ವಾಪಸ್ ಕೊಟ್ಬಿಡೋದು. ಹಲೋ ದೀಪಿಕಾ, ನಾನು ಸಂಧ್ಯಾ ಮಾತಾಡ್ತಿದ್ದೀನಿ. ಓ ಸಂಧ್ಯಾ, ಹೇಳು ಏನು ಸಮಾಚಾರ? ನನ್ನನ್ನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಏನು ಮಾಡೋದು, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ದಿಕ್ಕೇ ತೋಚ್ತಾ ಇದ್ದಾಗ ನನಗೆ ದೀಪಿಕಾನೇ ನೆನಪಾಗೋದು. ಅಬ್ಬಬ್ಬ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ. ಇರಲಿ, ಇಂಥ ಮಾತುಗಳನ್ನ ಉಪಯೋಗಿಸ್ಕೊಳ್ಳೋಕ್ಕೂ ಒಂದು ಕಾಲ ಬರುತ್ತೆ. ಅದು ಸರಿ, ಏನು ಫೋನ್ ಮಾಡಿದ್ದು? ನಂಗೆಲ್ಲಾದರೂ ಒಂದು ಕೆಲಸ ಕೊಡಿಸ್ತೀಯಾ? ಕೆಲಸನಾ? ದಿ ಗ್ರೇಟ್ ಶೆಫ್ ಮಾಧವ್ ಅವ್ರ ಮಗಳು ಅಲ್ಲಿ ಇಲ್ಲಿ ಕೆಲಸ ಮಾಡೋದಾ? ಹೇಳ್ಕೊಳಕ್ಕಷ್ಟೇ ನಾನು ಅವ್ರ ಮಗಳು. ನಾನು ಅವ್ರ ಸ್ವಂತ ಮಗಳಾಗಿದ್ದಿದ್ರೆ ಇವತ್ತು ಆ ಮನೇಲೆ ನಾನು ಇರ್ತಿದ್ದೆ. ಆದರೆ ಏನು ಮಾಡೋದು, ಮಗಳು ಅಂತ ಹೇಳ್ಕೊಳಕ್ಕೂ ನಿಜವಾಗಿ ಮಗಳಾಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ವೆರಿ ಗುಡ್, ಆ ವ್ಯತ್ಯಾಸ ನಿನಗೆ ಗೊತ್ತಾಗ್ತಿದೆಯಲ್ಲ. ಆದರೂ ನೀನು ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ ಸಂಧ್ಯಾ. ನಿಂದು ತುಂಬ ದೊಡ್ಡ ಮನಸ್ಸು, ಆದರೆ ನನ್ನ ಕಷ್ಟಗಳು ಅದಕ್ಕಿಂತ ದೊಡ್ಡದು. ನಿಂಗೆ ಗೊತ್ತಿಲ್ಲ, ಒಂದು ಕಾಲದಲ್ಲಿ ಬೀದಿಲಿ ಬಲೂನ್ ಮಾರಿದ್ದೀನಿ. ಬಿಸಿಲು ಮಳೆ ಅಂತ ನೋಡಿದೆ ಅಲ್ದಾಡಿದ್ದೀನಿ. ಅಯ್ಯಯ್ಯೋ ಪಾಪ, ನಿನ್ನ ಬಗ್ಗೆ ಯಾರಿಗೂ ಕನಿಕರ ಇಲ್ಲ. ಅಟ್ಲೀಸ್ಟ್ ಮಗಳು ಅನ್ನೋ ಮಮಕಾರನೂ ಇಲ್ವಲ್ಲ ನಿನ್ನ ಮೇಲೆ. ಈಗೇನು ಖರ್ಚಿಗೇನಾದರೂ ದುಡ್ಡು ಬೇಕಾ? ಇಲ್ಲ, ಖರ್ಚಿಗೆ ಅಂತ ದುಡ್ಡು ತಗೊಂಡ್ರೆ ಖರ್ಚಾಗ್ಬಿಡುತ್ತೆ. ಅದ್ರ ಬದಲು ನನಗೆ ಸಂಪಾದನೆಗೆ ಅಂತ ಒಂದು ದಾರಿ ಬೇಕು. ನಂಗೆಲ್ಲಾದರೂ ಒಂದು 5 ಲಕ್ಷ ರೂಪಾಯಿ ಕೊಡಿಸ್ತೀಯಾ? 5 ಲಕ್ಷನಾ? ಅಯ್ಯೋ, ಇವತ್ತಾನೆ ಯಾವುದೋ ಕಮಿಟ್ಮೆಂಟ್ ಇತ್ತು ಅಂತ ಇರೋ ದುಡ್ಡೆಲ್ಲ ಕೊಟ್ಬಿಟ್ನಲ್ಲ. ಈಗ ನನ್ನ ಹತ್ರನೂ ಅಷ್ಟು ದುಡ್ಡಿಲ್ಲ. ಆದರೆ ಈ ಮನೇಲಿ ಯಾರನ್ನಾದ್ರೂ ಕೇಳಿದ್ರೆ ಅದು ದೊಡ್ಡ ವಿಷಯ ಆಗುತ್ತೆ. ಏನು ಮಾಡೋಣ? ನೋಡು, ನೀನು ಏನಾದರೂ ಮಾಡಿ ನನಗೆ 5 ಲಕ್ಷ ರೂಪಾಯಿ ಕೊಡಿಸಿದ್ರೆ ನಾನು ನಿನ್ನ ಸಹಾಯನ ಯಾವತ್ತೂ ಮರೆಯಲ್ಲ. ಹೌದಾ? ನಿಜವಾಗ್ಲೂ, ನನ್ನ ಅಣ್ಣೆ. ಸರಿ, ಹಾಗಾದರೆ ದುಡ್ಡನ್ನ ನಾನು ನಮ್ಮ ಡ್ಯಾಡ್ ಹತ್ರ ಕೇಳ್ತೀನಿ. ಅವ್ರು ಖಂಡಿತ ಕೊಟ್ಟೇ ಕೊಡ್ತಾರೆ. ಡ್ಯಾಡ್ ಹತ್ರ ಕೇಳ್ಬೋದು, ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆಯಲ್ಲ. ಪ್ರಾಬ್ಲಮ್ಮ ಏನು? ಡ್ಯಾಡ್ ಬಗ್ಗೆ ಗೊತ್ತೇ ಇದೆಯಲ್ಲ ಸಂಧ್ಯಾ, ಅವರು ಡಾಕ್ಯುಮೆಂಟೇಶನ್ ಇಲ್ಲದೆ ಏನೂ ಮಾಡಲ್ಲ. ಎಲ್ಲದಕ್ಕೂ ಲೆಕ್ಕಪತ್ರ ಸರಿಯಾಗಿರಬೇಕು ಅಂತಲೇ ಹೇಳ್ತಾರೆ. ಹೌದು, ಸರಿಯಾಗಿರಬೇಕು. ಆದರೆ ಡಾಕ್ಯುಮೆಂಟ್ ಕೊಡೋಕ್ಕೆ ನನ್ನ ಹತ್ರ ಏನಿದೆ? ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ನಿನ್ನ ಕೈಗೆ ಒಂದು ಪೇಪರ್ ಕಳಿಸ್ತೀನಿ, ಅದ್ರ ಮೇಲೆ ಸೈನ್ ಮಾಡಿ ಕಳಿಸು. ನಾನು ನಿನ್ನ ಕೈಗೆ 5 ಲಕ್ಷ ತಲುಪಿಸ್ತೀನಿ. ಅಯ್ಯೋ, ಅಷ್ಟೇನಾ? ಸೈನ್ ತಾನೆ, ಅದಕ್ಕೇನಂತೆ, ಮಾಡ್ಕೊಡ್ತೀನಿ. ನೀನು ಪೇಪರ್ ಕಳಿಸು. 5 ಲಕ್ಷ ಪಕ್ಕ ಸಿಗುತ್ತೆ ಅಲ್ವಾ? ಸಿಕ್ಕೇ ಸಿಗುತ್ತೆ. ಈ ಕೈಲಿ ಸೈನ್ ಮಾಡು, ಆ ಕೈಲಿ ದುಡ್ಡು ತಗೋ. ಸರಿ, ತುಂಬ ಥ್ಯಾಂಕ್ಸ್. ನನ್ನ ಪಾಲಿಗೆ ವರ ನೀಡೋ ದೇವರು ಅಂದರೆ ಅದು ನೀನೇ. ಈ ದುಡ್ಡಿರೋರಿಗೆ ಬುದ್ಧಿನೇ ಇರಲ್ಲ, ಬೇಗ ಬಿದ್ದೋಗ್ಬಿಡ್ತಾರೆ. ನಿಜ ಸಂಧ್ಯಾ, ಆ ದೇವರಿಗೆ ವರ ಕೊಡೋದು ಗೊತ್ತು, ಶಾಪ ಕೊಡೋದು ಗೊತ್ತು. ಮೊದಲು ನಾನು ಕಳಿಸಿರೋ ಪೇಪರ್ಗೆ ನಿನ್ನ ಸೈನ್ ಬೀಳಲಿ, ಆಮೇಲಿದೆ ಹಬ್ಬ. ರೇ, ಏನ್ರೇ
ನಿಮ್ಮಂಥವ್ರು ಕಾರ್ನ ರೋಡ್ಗೆ ತರೋದು ನಮ್ಮಂಥವ್ರು ಪ್ರಾಣ ತೆಗಿಯಕ್ಕ. ಇಳೀರಿ ಕೆಳಗಡೆ. ಏ ಇಳೀರಿ ಕೆಳಕ್ಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಾವು ಹಳ್ಳಕ್ಕೆ ಹೋಗಿ ಬಿದ್ದೋಗ್ಬಿಡ್ತಾ ಇದ್ದು. ಮಿರರು ಮುರ್ಕೊಂಬಿಟ್ಟೈತೆ, ಇಂಡಿಕೇಟರ್ ಕಟ್ಟಾಗ್ಬಿಟ್ಟೈತೆ. ಇದನ್ನೆಲ್ಲ ಯಾರಿಗೆ ಕಟ್ಕೊಡ್ತಾರೆ? ಅದು ನಾನು ತುಳಸಿಯವರೇ, ನೋಡಿ ಸ್ವಾಮಿ, ನಮ್ಮಿಂದ ಏನೂ ತಪ್ಪಾಗಿಲ್ಲ. ನೀವೇ ರಾಂಗ್ ಸೈಡಲ್ಲಿ ಬಂದ್ರಿ. ನಿಮಗೇನು ಪೆಟ್ಟಾಗಿಲ್ಲ ತಾನೆ? ಗಾಡಿಗೇನಾದರೂ ಡ್ಯಾಮೇಜ್ ಆಗಿದ್ರೆ ಹೇಳಿ, ನಾವೇ ಕಟ್ಕೊಡ್ತೀವಿ. ಕ್ಷಮಿಸಿ. ಅರೆ ಮಾಧವ್ ಸರ್, ನೀವು ನಮ್ಮೂರಿಗೆ ಬಂದಿದ್ದೀರಾ? ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಬಿಡಿ. ನಾವು ನಿಮ್ಮ ಅಭಿಮಾನಿಗಳು ಸರ್. ನಿಮ್ಮ ಕಾರ್ಯಕ್ರಮ ನೋಡ್ತಾನೆ ಇರ್ತೀವಿ. ನಿಮ್ಮ ಮದುವೆ ವಿಷಯ ನಾವು ಟಿ ವಿಲೇ ನೋಡಿದ್ದು. ನೋಡಿ, ನಿಮ್ಗೇನಾದರೂ ಪೆಟ್ಟಾಗಿದ್ರೆ ಹಾಸ್ಪಿಟ್ಲ್ಗೆ ಹೋಗೋಣ. ನಿಮ್ಮ ಗಾಡಿಗೆ ಏನಾದರೂ ಡ್ಯಾಮೇಜ್ ಆಗಿದ್ರು ಅಯ್ಯೋ ಬಿಡಿ ಅಮ್ಮವ್ರೆ, ಗಾಡಿ ಬಿದ್ದು ಗಾಬರಿ ಆಗ್ಬಿಟ್ಟ. ಆ ಗಾಬರಿಯಲ್ಲಿ ಒಂದು 4 ಮಾತು ಹೆಚ್ಚಿಗೆ ಆಡ್ಬಿಟ್ಟೆ. ಅಯ್ಯೋ, ಖಾಲಿ ರೋಡಲ್ಲಿ ಹಿಂಗೆ ಎಷ್ಟೋ ಸಲ ಬಿದ್ದಿದ್ದೀವಿ. ಎದುರಿಗೆ ಯಾರಿಲ್ಲ ಅಂದರೆ ತೆಪ್ಪಗೆ ಹೋಯ್ತಾ ಇರ್ತೀವಿ. ಮಾಧವ್ ಸರ್, ಹೇಗೂ ನಮ್ಮ ಹಳ್ಳಿವರೆಗೂ ಬಂದಿದ್ದೀರಾ, ನೀವು ನಮ್ಮ ಮನೆಗೆ ಬರಲೇಬೇಕು. ನಿಮ್ಮ ಮನೆಗ? ನೀವೇನು ಮಾತಾಡಬೇಡಿ ಸರ್. ಒಂದು ವೇಳೆ ನನಗೇನಾರ ಪೆಟ್ಟಾಗಿದ್ರೆ ನೀವು ನನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ವಾ? ಅದ್ರ ಬದಲು ನೀವಿಬ್ಬರು ಖುಷಿಯಾಗಿ ನಮ್ಮ ಮನೆಗೆ ಬರಲೇಬೇಕು ಅಷ್ಟೇ. ನೀವು ನಮ್ಮ ಮನೆಗೆ ಬಂದರೆ ನಮ್ಮ ಮನೆಯವರೆಲ್ಲರೂ ಖುಷಿ ಪಡ್ತಾರೆ. ಇವತ್ತು ನಮ್ಮ ಮನೇಲಿ ಪೂಜೆನೂ ಐತೆ, ನೀವು ಪೂಜೆಗೂ ಬಂದಂಗೆ ಆಯ್ತದೆ. ತುಳಸಿಯವರೇ, ಅವ್ರ ಮನೆಗೆ ಹೋಗಿ ಬರೋಣ. ಸರಿ, ಅವ್ರಷ್ಟೇ ಕೇಳ್ತಾ ಇದ್ದಾರಲ್ಲ, ಹೋಗಿ ಬರೋಣ. ಹೋಗಿ ಬರೋಣ ಅನ್ನೋ ಮಾತೇ ಇಲ್ಲ. ನೀವಿಬ್ಬರು ನಮ್ಮ ಮನೇಲಿ ಇವತ್ತು ಉಳ್ಕೊಳ್ಳೇಬೇಕು. ಉಳ್ಕೊಳ್ಳೋದ? ಚೇಚೆ, ನಮ್ಮಿಂದ ನಿಮಗೆ ಯಾಕೆ ತೊಂದರೆ? ನಾವು ಹಳ್ಳಿ ಜನಗಳು ಸರ್. ನಮ್ಮ ಮನೆಗೆ ಅತಿಥಿಗಳು ಬಂದರೆ ಹಬ್ಬ ಮಾಡ್ತೀವಿ, ತೊಂದರೆ ಅಂತ ಅನ್ಕೊಳ್ಳಲ್ಲ. ನೀವು ಸುಮ್ಮನೆ ಬನ್ನಿ ಸರ್. ನೀವು ಮೊದಲು ಕಾರ್ ಹತ್ತಿ, ನಾವು ಗಾಡೀಲಿ ಹೋಗ್ತೀವಿ, ನೀವು ನಮ್ಮ ಗಾಡಿನ ಫಾಲೋ ಮಾಡಿ ಅಷ್ಟೇ. ಬನ್ನಿ ಎತ್ತಪ್ಪ. ಹಲೋ ಮೇಡಮ್, ಅವರು ಹೈವೇ ಬಿಟ್ಟು ಹಳ್ಳಿ ಕಡೆ ಹೋಗಿದ್ದಾರೆ. ಏನು? ಹಳ್ಳಿ ಕಡೆನಾ? ಏನಕ್ಕೆ ಹೋಗ್ತಿದ್ದಾರೆ? ಹಾಗಿದ್ರೆ ಅವರು ಮೈಸೂರಿಗೆ ಹೋಗ್ತಿಲ್ವಾ? ಇಲ್ಲ ಮೇಡಮ್, ಕಾರಿಂದ ಇಳಿದು ಯಾರೋ ಹಳ್ಳಿಯವ್ರ ಜೊತೆ ಮಾತಾಡ್ತಾ ಇದ್ರು ಮೇಡಮ್. ಹಾಗೆ ಮನೆಗೆ ಬನ್ನಿ ಅಂತಾನೂ ಕರಿತಾ ಇದ್ರು ಮೇಡಮ್. ಅವ್ರ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ ಮೇಡಮ್. ಹಳ್ಳಿ ಅವ್ರ ಮನೆಗ? ಏನಾಗ್ತಿದೆ ಅಲ್ಲಿ? ಮೇಡಮ್, ಇದನ್ನು ಮೀರಿ ಅವ್ರನ್ನ ಫಾಲೋ ಮಾಡೋದು ಕಷ್ಟ ಅನ್ಸುತ್ತೆ. ಯಾಕೆ ಕಷ್ಟ ಆಗುತ್ತೆ? ಹಳ್ಳಿ ಯಜಮಾನನ ಮನೆಗೆ ಹೋಗಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಾ. ಅಂಥದ್ರಲ್ಲಿ ನೀವು ಅಲ್ಲೇ ಹೋಗಿ ಅಲ್ಲೇ ಎಲ್ಲಾದರೂ ಉಳ್ಕೊಂಡು ಅಬ್ಸರ್ವ್ ಮಾಡ್ಬೋದಲ್ಲ? ಮೇಡಮ್, ಹಳ್ಳಿ ಜನಗಳ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅವ್ರ ಹತ್ರ ಚೆನ್ನಾಗಿದ್ರೆ ಹಾಲು ಕೊಡೋ ಹಸು ಇದ್ದಂಗೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗೂಳಿ ಆಗ್ಬಿಡ್ತಾರೆ. ನಮ್ಮೇಲೆ ಸ್ವಲ್ಪ ಅನುಮಾನ ಬಂದ್ರು ನಮ್ಮನ್ನು ಒಡೆದು ಊರ್ ಬಾಗ್ಲು ಕಟ್ಬಿಡ್ತಾರೆ ಅಷ್ಟೇ ಮೇಡಮ್. ಇಲ್ಲ ಮೇಡಮ್, ಇನ್ಮೇಲೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲ ವಿಷಯನೂ ನಿಮ್ಗೆ ಹೇಳಿದ್ದೀವಿ ಮೇಡಮ್. ಇನ್ಮೇಲೆಲ್ಲ ನಿಮಗೆ ಬಿಟ್ಟಿದ್ದು ಮೇಡಮ್. ಹಲೋ ಹಲೋ, ಇವ್ರು ಯಾಕೆ ಹಳ್ಳಿಗೆ ಹೋದ್ರು? ಮೈಸೂರಿಗೆ ಹೋಗ್ತೀವಿ ಅಂತ ಮನೇಲಿ ಸುಳ್ಳು ಹೇಳಿ ಹಳ್ಳಿಗೆ ಯಾಕೆ ಹೋದ್ರು? ಇಲ್ಲ, ಬೇರೆ ಏನೋ ನಡೀತಾ ಇದೆ. ಯಾರವನು? ಅದೆಲ್ಲ ನಿನಗೆ ಯಾಕೆ? ಅವನ ಜೊತೆ ಎಷ್ಟೊತ್ತೆಲ್ಲೋಗಿದ್ರಿ? ಹೇ ಯು, ಜಸ್ಟ್ ಮೈಂಡ್ ಯೋರ್ ಬಿಸ್ನೆಸ್. ನಿನ್ನ ಕೆಲಸ ಏನಿದೆಯೋ ಅದಷ್ಟೇ ಮಾಡು. ಬಿಕಾಸ್ ನಿನಗೆ ಸ್ಯಾಲ್ರಿ ಕೊಡ್ತಿರೋದು ಅದಕ್ಕೆ ಮಾತ್ರ. ನನಗೆ ಕಾವಲ್ ಕಾಯೋದಕ್ಕಲ್ಲ, ನನ್ನ ಕ್ವೆಶ್ಚನ್ ಮಾಡೋದಕ್ಕಲ್ಲ. ಗಾಡಿ ಸ್ಟಾರ್ಟ್ ಮಾಡು.
ಅದು ಸರ್, ಇದೇ ನಮ್ಮ ಮನೆ. ಇವತ್ತು ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಓಡಾಟ ಜಾಸ್ತಿ. ಹಾಗಾದರೆ ಒಳ್ಳೆ ದಿನನೇ ಬಂದಿದ್ದೀವಿ. ಹೌದೌದು, ಸರಿಯಾಗಿ ಹೇಳಿದ್ರಿ. ಬನ್ನಿ, ಮನೆಯವರೆಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಅಮ್ಮರೇ. ಮೊದಲು ನೆನೆದೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೆನಾವನ. ಮೊದಲು ನೆನೆದೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೆನಾವನ. ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ಬೆನವನ ಬಿರ್ನ ಬನ್ನಿ ಹೊಸಿ. ಪೇಟೆ ಮಂದಿ, ಹಳ್ಳಿ ಸವಾರಿ. ಮಧು ಸರ್, ಇವರು ನಮ್ಮವ್ವ ಕಳಸಮ್ಮ ಅಂತ ಹೆಸರು. ನಮ್ಮ ಮನೆಗೆ ಹಿರಿ ಜೀವ. ಏ, ಅದ್ಯಾಕೆ ಹಿರಿ ಜೀವ ಅಂತೀಯ? ಅಲ್ಲಿ ಹೋಗಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಇವನು ನನ್ನ ಮಗ, ಆಕೆ ನನ್ನ ಸೊಸೆ. ಓ, ಇವನು ನನ್ನ ತಮ್ಮ ಗೋವಿಂದ ಅಂತ. ಈಕೆ ಇವನ ಹೆಂಡತಿ ರುಕ್ಕಮ್ಮ ಅಂತ. ಸರ್, ಅಲ್ಲಿ ಆಟ ಆಡ್ಕೊತವ್ರಲ್ಲ, ಆ ಹುಡುಗರು ನನ್ನ ತಮ್ಮನ ಮಕ್ಕಳು. ಅಣ್ಣ, ಏನ್ಲ ಎಲ್ರೂ ಪರಿಚಯ ಮಾಡಿಸ್ಕೊಟ್ಟೆ, ಆದರೆ ಅದಕ್ಕಿನೇ ಪರಿಚಯ ಮಾಡಿಸ್ಕೊಳ್ಳಿಲ್ವಲ್ಲ? ಅಯ್ಯೋ, ಹೌದಲ್ಲೋ, ಅವಳೇ ಮರ್ತ್ಬಿಟ್ಟಿದ್ನಲ್ಲೋ. ಅವಳನ್ನೇ ಮರ್ತ್ಬಿಟ್ಟಿದ್ದೆ ಅಷ್ಟೇ. ಅವಳು ಕೋಪ ಮಾಡ್ಕೊಂಬಿಟ್ರೆ ಸಾರಿಗೆ ಖಾರ ಸಾನೆ ಹಾಕ್ಬಿಡ್ತಾಳೆ. ಲೇ ಇವಳೆ, ಎಲ್ಲಿದ್ಯಮ್ಮಿ? ಬಸಿ ಬಾಮ್ಮಿ. ಮಾಧವ್ ಸರ್, ಇವಳು ನನ್ನ ಹೆಂಡತಿ ಪದ್ಮಾ ಅಂತ. ನನ್ನ ಕೈಲಿ ತಾಲಿ ಕಟ್ಸ್ಕೊಂಡ್ಲು, ಇಲ್ಲ ನನ್ನನ್ನೇ ಕಟ್ಟಾಕ್ಬಿಟ್ಲು, ಒಂದು ಗೊತ್ತಿಲ್ಲ ಸರ್. ಹೌದು ಹೌದು, ನನ್ನ ಮಗ ಇವಳಿಗೆ ಅಷ್ಟದಾರದಲ್ಲಿ 3 ಗಂಟೆ ಹಾಕ್ತಾ, ಇವಳು ನನ್ನ ಮಗಂಗೆನೆ ಮೂಗ್ದಾರ ಹಾಕಿ ಗಂಟು ಹಾಕೊಡ್ಲು. ಹಂಗೆಲ್ಲ ಏನೂ ಇಲ್ಲ. ಮದುವೆ ಆಗೋಕ್ಕೂ ಮುಂಚೆ ಇವರು ಈ ಮನೆ ಕಡೆಗೆ ಸುಳಿತಿರ್ಲಿಲ್ವಂತೆ. ಮದುವೆ ಆದ್ಮೇಲೆ ನಾನು ಬಿಟ್ಟು ಎಲ್ಲೂ ಹೋಗ್ತಿಲ್ಲ. 3 ಹೊತ್ತು ನಾನು ಹಿಂದೆನೇ ಸುತ್ತಾಡ್ತಿರ್ತಾರೆ. ಅದನ್ನೇ ಅವ ಹೇಳಿದ್ದು, ಮುಗ್ದರ ಹಾಕಿದ್ಯಾ ಅಂತ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ. ಅವರೇ, ನಮ್ಮದು ತುಂಬ ಕುಟುಂಬ, ಅದಕ್ಕೆ ಮಾತೊಸಿ ಸ್ಯಾನೆ ಜಾಸ್ತಿ ಇರಬೇಕು. ಮನಸ್ಸಲ್ಲಿರೋದೆಲ್ಲ ಮಾತಲ್ಲಿ ಬಂದ್ಬಿಟ್ರೆ ಮನೇಲಿರೋರ ಮಧ್ಯೆ ಯಾವ ಮನಸ್ತಾಪನೂ ಇರೋದಿಲ್ಲ. ಸರ್, ನೀವು ಟಿ ವಿಲಿ ಅಡುಗೆ ಮಾಡೋ ಕಾರ್ಯಕ್ರಮದಲ್ಲಿ ಬರ್ತೀರಲ್ವೇ? ನಿಮ್ಮ ಕಾರ್ಯಕ್ರಮನ ನಮ್ಮ ಮನೇಲಿ ಎಲ್ಲರೂ ತಪ್ಪದೆ ನೋಡ್ತೀವಿ. ಹಂಗೆ ನೀವು ಹೇಳ್ಕೊಟ್ಟಂಗೆ ಅಡುಗೆನ ನಮ್ಮ ಹೆಂಗಸರು ಎಲ್ಲ ಥರ ಚೆನ್ನಾಗಿ ಮಾಡ್ತಾರೆ. ಹೌದಾ? ಭಾಳ ಸಂತೋಷ. ಹಂಗೆ ನಿಮಗೆ ಮತ್ತೆ ಮದುವೆ ಆಗಿರೋ ವಿಷಯನೂ ಗೊತ್ತಾಯ್ತು ನಮಗೆ. ಆದರೂ ಮಕ್ಕಳು ಎದೆ ಮಟ್ಟಿಗೆ ಬೆಳೆದ ಮೇಲೂ ಧೈರ್ಯ ಮಾಡಿ ಮದುವೆ ಆಗಿದ್ದೀರಲ್ಲ, ನಿಜವಾಗ್ಲೂ ಮೆಚ್ಚಬೇಕಾದ್ದೆ ನಿಮ್ಮನ್ನ. ಅದರಲ್ಲೇನು, ವಯಸ್ಸಿದ್ದಾಗ ಎಲ್ಲರೂ ಜೊತೆಲೇ ಇರ್ತಾರೆ, ದುಡಿತಿದ್ದಾಗ ಹಿಂದೆನೇ ಬರ್ತಿರ್ತಾರೆ. ಆದರೆ ವಯಸ್ಸಾದಾಗ್ಲೇ ನಮ್ಮ ಜೊತೆ ಯಾರೂ ಇಲ್ವಲ್ಲ ಅಂತ ಅನ್ಸೋದು. ಮಕ್ಕಳು ಮರಿ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಸಂಸಾರ ನೋಡ್ಕೊಂಡು ಇದ್ಬಿಡ್ತಾರೆ. ಅಂಥದ್ರಲ್ಲಿ ವಯಸ್ಸಾದ ಕಾಲಕ್ಕೆ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಜೊತೆನಲ್ಲಿ ಒಬ್ರಿದ್ರೆ ತಪ್ಪೇನೂ ಇಲ್ಲ. ಒಳ್ಳೆ ಕೆಲಸನೇ ಮಾಡ್ದೆಪ್ಪ, ನೀವಿಬ್ರು 100 ಕಾಲ ಸಂತೋಷವಾಗಿ ಬಾಳಿ. ಅದು ಸರ್, ಬನ್ನಿ ಮನೆಯೆಲ್ಲ ತೋರಿಸ್ತೀನಿ. ಹಂಗಾದ್ರೆ ನಮ್ಮ ಮನೇಲಿ ಇವತ್ತು ಹೆಂಗಿದ್ರು ವಿಶೇಷವಾದ ಪೂಜೆ ಐತೆ. ನಾನು ಹಬ್ಬದ ಅಡುಗೆಗೆ ತಯಾರಿ ಮಾಡ್ಬಿಡ್ತೀನಿ. ಹಬ್ಬದ ಊಟ ಮಾಡವ. ಅಡುಗೆನಾ? ಬನ್ನಿ, ನಾನು ಸಹಾಯ ಮಾಡ್ತೀನಿ. ಅಯ್ಯೋ, ನೀವಾ? ಹಳ್ಳಿ ಮನೆ ನಮ್ದು. ದೊಡ್ಡ ಅಡುಗೆ ಅಂದ್ರೆ ಮಿಕ್ಸಿ ಗ್ಯಾಸು ಅಂದ್ಕೊಂಡು ಕಾಯ್ತಾ ಕೂರಂಗಿಲ್ಲ. ಒಲೆ ಹಚ್ಚದೆಯಾ, ಒಳಕಲ್ಲಲ್ಲಿ ರುಬ್ಬದೆಯಾ. ಒರಳ್ಕಲ್ಲಲ್ಲಿ ಖಾರ ರುಬ್ಬಿ ಒಲೆ ಹಚ್ಚಿ ಅಡುಗೆ ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ. ನಾನು ತುಂಬ ವರ್ಷದಿಂದ ಆ ರೀತಿ ಅಡುಗೆ ಮಾಡಬೇಕು ಅನ್ಕೋತಾ ಇದ್ದೆ. ಇವತ್ತು ಆ ಕನಸು ಈಡೇರ್ತಾ ಇದೆ. ನಡೀರಿ. ಸರಿ, ಬನ್ನಿ. ನಿಮ್ಮ ಆಸೆ ಈಡೇರಿಸೋದೇ ನನ್ನ ಆಸೆ ತುಳಸಿಯವರೇ. ಹೇ ಮಾಮ್,
ಓ ಬಂದ್ಯಾ? ಹೇ ನಿಧಿ, ಹೌಸ್ ದ ಡೇಟ್? ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ಮೊದಲು ನಾವೊಂದು ಲಾಂಗ್ ಡ್ರೈವಿಗೆ ಹೋದ್ವಿ. ಅದಾದಮೇಲೆ ಅವ್ರ ಕಂಪ್ನೀಸು, ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ಸ್ ಎಲ್ಲ ತೋರಿಸಿದ್ರು. ಎಲ್ಲ ಆದಮೇಲೆ ಇಬ್ಬರು ಒಟ್ಟಿಗೆ ಲಂಚ್ ಮುಗಿಸಿ ಆಮೇಲೆ ವಾಪಸ್ ಬಂದ್ರು. ಹಾಗಾದ್ರೆ ಇವತ್ತೆಲ್ಲ ಫುಲ್ ಜಾಲಿನಾ? ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನನ್ನ ಹತ್ರ ಮಾತಾಡೋವಂಥದ್ದು ನಿನಗೇನಿದೆ? ನಾನು ಈ ಮನೆ ಅನ್ನ ತಿಂತಿರೋದ್ರಿಂದ ಈ ಮನೆ ಗೌರವ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಮಗಳು ಇವತ್ತೊಬ್ಬ ಹುಡುಗನ ಜೊತೆ ಓಡಾಡ್ಕೊಂಡು ಬಂದ್ಲು. ನಾನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಈ ವಿಷಯನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹೇ ಯು ನಿಧಿ, ಹೇ, ಈ ಮನೇಲಿ ನೀನು ಯಾರು? ಡ್ರೈವರು. ಡ್ರೈವರ್ ಕೆಲಸ ಏನು ಅಂತ ನಿಂಗೆ ಗೊತ್ತು ತಾನೆ? ಕಾರ್ ಡ್ರೈವ್ ಮಾಡೋದು. ಅಷ್ಟು ಮಾತ್ರ ಮಾಡಿದ್ರೆ ಸಾಕು. ಮನೆಯವ್ರ ವಿಷಯಕ್ಕೆಲ್ಲ ಮೂಗು ತೋರಿಸಿದ್ರೆ ಸರಿಗಿರಲ್ಲ. ನೋಡು, ಆ ಹುಡುಗ ನಮ್ಮ ನಿಧಿನ ಮದುವೆ ಆಗ್ತಿರೋನು. ಅವನ ಜೊತೆ ಓಡಾಡ್ಕೊಂಡು ಬಂದಿದ್ದಾಳೆ ಅಷ್ಟೇ. ಅವಳು ನಮಗೆ ಹೇಳಿಬಿಟ್ಟೇ ಹೋಗಿದ್ದು. ನೀನು ಇದಕ್ಕೆಲ್ಲ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಸಾರಿ ಮೇಡಮ್, ಗೊತ್ತಿರಲಿಲ್ಲ. ಅದಕ್ಕೆ ಇವನ ಜೊತೆ ಹೋಗಕ್ಕೆ ಇಷ್ಟ ಇಲ್ಲ. ಎಲ್ಲಿ ಹೋದ್ರೂ ಏನೋ ಒಂದು ಕೊಂಕು ಬುದ್ಧಿ ತೋರಿಸ್ತಾನೆ ಇರ್ತಾನೆ. ಇವ್ರ ಮನೆಯವ್ರದ್ದೆಲ್ಲ ಅದೇ ಚಾಳಿ. ಅವ್ರ ಯೋಗ್ಯತೆಗಳೇನು ಅಂತ ತಿಳ್ಕೊಂಡೆ ಅತಿಯಾಗಿ ಆಡ್ತಾರೆ. ಈ ಮನೇಲಿ ಇವ್ರಿಗೆ ಅತಿಯಾಗಿ ಸಲಿಗೆ ಕೊಟ್ಟಿರೋದ್ರಿಂದಾನೆ ಇವರೆಲ್ಲ ಈ ರೀತಿ ಆಡ್ತಾ ಇರೋದು. ಬೇಬಿ, ನೀನು ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಈಸ್ ಆಫ್ಟರ್ ಆಲ್ ಅ ಡ್ರೈವರ್ ಅಷ್ಟೇ. ನಿಮ್ಗಿದೆಲ್ಲ ಅಭ್ಯಾಸ ಇರಲ್ಲ, ಕಷ್ಟ ಆಗುತ್ತೋ ಏನೋ. ಹಾಗೇನಿಲ್ಲ, ನಮ್ಮ ಅಜ್ಜಿನೂ ಹಳ್ಳಿಲಿದ್ದವ್ರೆ. ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೇಲಿ ಈ ಕೆಲಸ ಎಲ್ಲ ಮಾಡ್ತಿದ್ದೆ. ಓ, ಹಾಗಾದ್ರೆ ಹಳ್ಳಿ ಅಡುಗೆಯಿಂದ ಹಿಡಿದು ಡಿಲ್ಲಿ ಅಡುಗೆವರೆಗೂ ಗೊತ್ತು ನಿಮಗೆ? ಒಂದಷ್ಟು ಗೊತ್ತು, ಆದರೆ ಮಾಧವ್ ಅವ್ರಿಗೆ ನನಗಿಂತ 10ರಷ್ಟು ಜಾಸ್ತಿ ಗೊತ್ತು. ಏನು ನನ್ನ ಹೆಸರು ಕೇಳಿದಾಗಾಯ್ತು? ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಂತೆ, ಮತ್ತೆ ಜಾಸ್ತಿ ಅಡುಗೆಗಳು ನಿಮಗೆ ಗೊತ್ತು ಅಂತ ಹೇಳ್ತಿದ್ರು. ಅಡುಗೆಗಳೇನೋ ಮಾಡ್ತೀನಿ, ಆದರೆ ಈ ಥರದಲ್ಲಿ ಅಡುಗೆಗಳು ಮಾಡಿಲ್ಲ. ಒರಳು ಕಲ್ಲಲ್ಲಿ ರುಬ್ಬಿದ ಖಾರ, ಈ ಥರದ ಒಲೆಯಲ್ಲಿ ಮಾಡಿದ ಅಡುಗೆ, ಅದರ ರುಚಿನೇ ಬೇರೆ. ತುಳಸಿಯವರೇ ಬನ್ನಿ, ಇಬ್ಬರು ಸೇರಿ ಖಾರ ರುಬ್ಬೋಣ.